ರಾತ್ರಿ ಕುಶನ ತೊಗೊಂಡು ಒಳಗೆ ಮಲಗಿದಾಡ್ರಿ. ಮಲಗಿದಾಗ್ರಿ ಏನು ಮಾಡಿದಾರ್ರಿ, ರಾತ್ರಿ ಆಕೆ ನಿದ್ದೆ ಐತಿ ಮಲಗಿದಾಡ್ರಿ, ಬರಬರ ಗೋಡೆ ಏರಿಸಿಬಿಟ್ರಿ. ನನ್ನ ಮಗ ಬತ್ತು, ನನ್ನ ಮಗಳ ಬತ್ತು, ನನ್ನ ಕೂಸು ಬತ್ತಳಿ ಈಗ ಹಿಡ್ಕೋತಾಡ್ರಿ ಆಕೆ. ಈಗಾದ್ರೂ ಒಂದು ಸಣ್ಣ ಕುಶನ ತೊಗೊಂಬರ್ರಿ ನಿಮ್ಮ ಮನ್ಯಾಗಿಂದ್ರೆ ಚಂಜಿಗಂದ್ರೆ ಊರು ಬರ್ತಾವ್ರಿ. ಜೊತೆ ತೆಗ್ದಿರೋ ಫೋಟೋಸ್ ದೇಸಾಯಿ ಅವರು ಕೂತ್ಕೊಂಡು ಒಂದು ಕಾರಣ ಆಗ್ಬೇಕಾದ್ರಿ, ದಸರಾ ಆಗ್ಬೇಕಾದ್ರಿ, ಒಂದು ಜಾತ್ರೆ ಆಗ್ಬೇಕಾದ್ರೆ ಎಲ್ಲ ಇವ್ರ ಕಾರಣದಿಂದ ಆಗ್ಬೇಕ್ರಿ ಎಲ್ಲ. ಮತ್ತು ನೀವು ಬಗಲ ತೆಗಿಬೇಕಾದ್ರೆ ಒಮ್ಮೆ ಬರೋದಿಲ್ರಿ ಅದು. ನೀವು ತೆಗೀರಿ ಬಗಲ ಇದನ್ನು. ಅವ್ರ ಫೋಟೋ ತೋರಿಸ್ತಾನೆ ರೀ ಇಲ್ಲಿ ಒಳಗೆ ಫೋಟೋ ಅದಾರ ಹಳೆಯವರೆಲ್ಲ ಇಲ್ಲಿ. ಇದು ಮುಂಚೆ ಏನಾಗಿತ್ತು, ಮಲಗೋ ಕೋಣೆನ ರಾಜರು ಇಲ್ಲಿ ಯಾರು ಮಲ್ಕೋತಿರ್ಕಿಲ್ರ, ನಾವೆಲ್ಲ ಓಣ್ಯಾಗಿನ ಮಂದಿ ಮಲ್ಕೋತಿದ್ರಲ್ಲ ಇಲ್ಲಿ. ಅಲ್ಲ, ಹಳೆ ಕಾಲದಲ್ಲಿ ಅವರು ಮಲ್ಕೋತಿರ್ರಿ. ಅವ್ರು 1 ದಿವಸ 2 ದಿವಸ ಇರ್ತಾರೆ. ಹೆಚ್ಚನಂತರ ಬಾಂಬೆಗೆ ಹೋಗ್ತಾರೋ, ಅವ್ರು ಅಲ್ಲಿ ಬೆಂಗ್ಳೂರಿಗೆ ಹೋಗ್ತಾರೋ, ಇರಾಕ ಎಲ್ಲ ಆಳು ಮಂದಿ ಇರ್ತಾರೆ. ಇವ್ರ ಸಂಸ್ಥಾನ ಎಷ್ಟು ಮಂದಿ ಇರ್ತದೆ, 1000 ಗಂಟ್ಲೆ ಮಂದಿ ಇರ್ತಾರೆ. ಅವ್ರು ದುಡಿ ಮಂದಿ 1000 ಮಂದಿ ರೀ. ಅಡಿಗೆ ಮಾಡಾಕ 1000 ಮಂದಿ ಇದ್ದಿರ್ತಾರೆ ಅವಾಗ. ಅಷ್ಟು ಜನ ಇದ್ರಿ. ಪಾಳೆ ವಸೂಲು ಮಾಡೋರಿ ಜನ ಅಂದ್ರೆ ಒಂದು ಕಡೆ ಹೋಗಾರ, 2 ಕಡೆ ರೀ. ಅವ್ರ ಬೆಳಗಾವಿ ತಾಲೂಕು, ಚಿಕ್ಕೋಡಿ ತಾಲೂಕು, ಹುಕ್ಕೇರಿ ತಾಲೂಕು, ಹಿಂಗೆಲ್ಲ ಕಡೆ ಪಾಳೆ ವಸೂಲು ಮಾಡಕ್ಕೆ ಮಾಡ್ಕೊಂಡು ಹೋಗ್ತಾರ ಅವಾಗೆಲ್ಲ. ತೆರಿಗೆ ವಸೂಲಿಗೆ ಹೋಗ್ತಾರ ಅವಾಗೆಲ್ಲ. ಹಿಂಗೆಲ್ಲ ಇರ್ತೈತ್ರಿ ಅವಾಗೆಲ್ಲ. ಅಲ್ಲಿ ಗಾಣಿ ಭಾಳ ಇದ್ದಲ್ರಿ. ಆ ಫೋಟೋನ ತೊಗೊಂಬರ್ತಾನೆ ರೀ ಇಲ್ಲೇ. ಹಾಂ, ಆಗಿನ ಕಾಲದ್ದು ರೀ ಅಲ್ಲ. ಇವರು ಪೈಲಾದಾರ ಇವರೆಲ್ಲ ಮುಂಚಿನವರು. ಇವರ ಅಲ್ಲಿ ತೆಗೆದಿಟ್ಟಿದ್ರಲ್ಲ ಒಳಗದವ್ರಿ. ಇವರ ಸತ್ತ ಮೇಲೆ ಇಲ್ಲಿ ಐತಿ ನೋಡ್ರಿ ಡೇಟ್. ಇವ್ರ ಸತ್ತದ್ದು 2005ರಲ್ಲಿ ಕೊನೆಯವರು. ರಾಜ ಲಕ್ಕಮಗೌಡ ಬಸವಪ್ರಭು ಸರ್ ದೇಸಾಯಿ. ಇರ್ಲಿ ಬನ್ನಿ. ಇಲ್ಲ, ಅವು ಫೋಟೋ ಮೊದಲಿನ ಫೋಟೋ ಇದ್ರೆ ಅದನ್ನು ತೋರಿಸೋದ. ಯಾರ್ರಿ ಇವರು ಯಾರು ಅಂತ ಗೊತ್ತಾ? ಇವ್ರು ಏನು ಗೊತ್ತಿಲ್ಲರಿ. ಇವರೆಲ್ಲ ರಾಜರ್ರಿ. ಇವರ ರಾಜರ. ಅವ್ರು ಬ್ರಿಟಿಷರು ಎಲ್ಲರೂ ಬ್ರಿಟಿಷರ ಜೋಡಿ ಇವ್ರು ಇದ್ದಾರ ಫೋಟೋ ತಕ್ಕೊಂಡಾರ ಎಲ್ಲ. ಭಾಳದವ್ರು ನೋಡ್ರಿ ತಲೆ ಕೆಡ್ದೈತಿ ನಿಮಗೆ. ಇವನೇ ಮಾಡೋದೈತಿರಿ ನೀವು ಫೋಟೋಗಳು. ಹಾಂ, ಬ್ರಿಟಿಷರ ಎಲ್ಲ ಅವರೆಲ್ಲ. ಜೊತೆ ತೆಗ್ದಿರೋ ಫೋಟೋಸ್ ದೇಸಾಯಿ ಅವರು ಕೂತ್ಕೊಂಡು ಅಲ್ಲಿನ ಹೊರಗದ ತೋರಿಸ್ತಾನೆ ರೀ. ಭಾಳ ಅದಾವ್ರಣ ಅಲ್ಲಿ. ಬನ್ನಿ. ಇದು ಒಂದು ಇವಾಗಲ್ಲ, ಆವಾಗ 1833-35 ಕಟ್ಟಿದ್ರಲ್ಲ, ಆ ಟೈಮಲ್ಲಿ ಮಲಗುವ ಕೋಣೆ ಅಲ್ವಾ, ರಾಜರು ರಾಣಿಯರು ಉಳ್ಕೊಳ್ತಾ ಇದ್ರು ಅಲ್ವಾ ಅಜ್ಜಾರ? ರಾಜರು ಇದ್ದಾಗ ಈ ಕೋಣೆಯಲ್ಲಿ ಮಲಗ್ತಾ ಇದ್ರು ಅಲ್ವಾ, ಪಡಿತಾ ಇದ್ರು. 1865 ಅಂದ್ರೆ ಮುಂಚೆ ಮೇಲ್ಮದಿ ಮನೆ ಆಗಿತ್ತೇನೋ. ಎಲ್ರಿ ಈಗ ಹೆಂಗೈತಿ ಹಿಂಗೈತ್ರಿ ಅದು. ಹಂಗೆ ಇತ್ತು, ಹಂಚೆ ಹಾಕಿದ್ದು. ಹಾಂ ರೀ. ಅಂದ್ರೆ ಅವಾಗೆಲ್ಲ ಹಂಚೆಲ್ಲ ಎಲ್ಲಿಂದ ತರಿಸಿದ್ರು? ಅವು ಮಂಗಳೂರಿಂದ ತರಿಸ್ತಾರ ಅವ್ರು. ಓಕೆ. ಇದ್ಯಾವುದು ಒಂದು ಅದಾವೆಲ್ಲ ಅಲ್ಲೇ ಒಣರ ಎಲ್ಲ ಬ್ಯಾಲಿಸ್ಟರ್ದು ಅದೆಲ್ಲ ಅವ್ರು. ಸಿಮ್ಲಾದಿಂದ ಬಂದಿರೋದು. ಕಿಂಗ್ ಎಂಪೈರ್ಗೆ ಕೊಟ್ಟಿರೋದು. ರಾಜ ಸರ್ದಾರ್ ಲಕ್ಕಮಗೌಡ ಸರ್ದಾರ್ಜಿ ಅವರಿಗೆ 1937ರಲ್ಲಿ. ಓಕೆ. ಓ, ಈ ರೀತಿ ಕೂರ್ತಾ ಇದ್ದಿದ್ದು. ಯಾರಾದ್ರೂ ಭೇಟಿ ಮಾಡ್ಬೇಕು ಮಹಾರಾಜರನ್ನ ಅಂತ ಹೇಳಿ ಈಗಾದ್ರೂ ಈ ಕೋಟಿ ಗಂಟ್ಲೆ ಆಸ್ತಿ ಇದಾರೆ ಎಲ್ಲರೂ. ಆದ್ರೆ ಇವರು ಮಗ ಮೊಮ್ಮಕ್ಕಳು ಯಾರೋ ಬಂದ್ರು ಇಲ್ಲಿ ಬಂದು ನಮಸ್ಕಾರ ಮಾಡಿ ಹೋಗ್ತಾರೆ. ಈಗಾದ್ರೂ ಸದ್ಯ ರೀ
ಈಗ ಸದ್ಯ ನಮಸ್ಕಾರ ಮಾಡ್ತಾರೆ. ಈಗ ನಾವು ಬಂದ್ರೆ ನಮಸ್ಕಾರ ಮಾಡ್ತೇವೆ ರೀ. ಪ್ರತಿ ಊರ ಬಂದ್ರು ನಮಸ್ಕಾರ ಮಾಡತ್ತಾರ ರೀ ಈಗ ಅವ್ರು. ರಾಜ ಅಂತ ಹೇಳಿದ್ರೆ ಒಂದ್ ಚೇರ್ ಹಾಕೊಂಡು ಏನ್ ಕುತ್ಕೊಳ್ತಾ ಇರ್ಲಿಲ್ಲ. ಅವ್ರು ಕುರ್ಚಿ ಇಲ್ರಿ, ಇಲ್ಲ ಹಿಂಗಾರಿ. ಇಲ್ಲಿ ನಮ್ಮ ಊರಾಗ ಪದ್ಧತಿ ಅದ ರೀ ಅದು. ಇಲ್ಲಿ ಜನ ಎಲ್ಲ ಬಂದು ಅವ್ರ ಪ್ರಾಬ್ಲಮ್ ಇಲ್ಲೆಲ್ಲ ಕುಂತಾರ್ರಿ, ಎಲ್ಲ ಕುಂಟದ ಹೇಳೋದು ಇಲ್ಲೆಲ್ಲ ಇಲ್ಲೇ. ಈಗೇನಾದ್ರೂ ಇಲ್ಲೇ ಐತ್ರಿ ಈಗ ಸದ್ಯ. ಈಗ ಎಲ್ಲ ಕಡೆ ಹೋಗಿದ್ರೆ ನಮ್ಮ ಊರು ತಿತಿಮತಿ ಆಗ್ಬೇಕಾದ್ರೆ ಇವ್ರದ್ದು ಅಪ್ಪನ ಮೇಲೆ ಆಗ್ಬೇಕ್ರಿ. ಒಂದು ಕಾರಣ ಆಗ್ಬೇಕಾದ್ರಿ, ದಸರಾ ಆಗ್ಬೇಕಾದ್ರಿ, ಒಂದು ಜಾತ್ರೆ ಆಗ್ಬೇಕಾದ್ರೆ ಎಲ್ಲ ಇವ್ರ ಕಾರಣದಿಂದನ ಆಗ್ಬೇಕ್ರಿ ಎಲ್ಲ. ನಾವು ಊರಾಗ ನಾವು ಮಾಡ್ತೀವಿ ಅಂದ್ರೆ ಇಲ್ರಿ ಅದು. ಒಂದು ಕಾರಣ ಕರಿ ಹರಿತಾರಲ್ಲ, ಕಾರಣ ಕರಿ ಹರಿಬೇಕಾದ್ರೆ ಹೋಳಿನ ಮಾಡಬೇಕಾದ್ರೆ ಎಲ್ಲ ಉಲಿಪಿ ಕೊಡ್ತಾರೆ. ಎಲ್ಲ ಉಲಿಪಿ ಹೋಗ್ತಾವ್ರಿ ಇಲ್ಲಿಂದರೆ. ಇವರೆಲ್ಲ ಉಲಿಪಿ ಕೊಡ್ಬೇಕು, ಏನಾದ್ರೂ ಕೊಡೋದೈತ್ರಿ. 9 ದಿವಸ ಬತ್ತಿ ಕುಣಿಸ್ಬೇಕಾದ್ರೆ 1 ಕಿಲೋ ಎಣ್ಣೆ ಕೊಡ್ತಾರ್ರಿ ಅವ್ರು. ದಸರಕ್ಕೆ ರೀ. ಒಂದು ಅವರೆಲ್ಲ ಪಣತಿ ಗಿಣಿತಿ ಎಲ್ಲ ಅದಾವ್ರಿ ಇಲ್ಲಿ ಒಳಗೆ. ಪಣತಿ ದೇವಸ್ಥಾನದೆಲ್ಲ ಕೊಡ್ತಾರೆ, ಪಣತಿಗಳು ಅದಾವ್ರೆಲ್ಲ. ಎಣ್ಣೆ ಕೊಡೋದು, ಕಾಯಿ ಕೊಡೋದು, ಅವರು ಬೆಲ್ಲ, ಅಕ್ಕಿ, ಬ್ಯಾಳಿ ಎಲ್ಲ ನಿವೇದಿಗೆಲ್ಲ ಅವರು ಉಲ್ಪಿ ದೇವ್ರಿಗೆ ಕೊಡ್ತಾರ್ರಿ ಅವ್ರು ಇಲ್ಲಿಂದನೇ. ಎಲ್ಲ ಇಲ್ಲಿಂದನೇ. ಈಗ ಮಾನ್ಯ ಹೋಳಿನ ಆತ್ರಿ ಎಲ್ಲ ಇಲ್ಲಿಂದನೇ. ತೆಂಗಿನಕಾಯಿ ಎಲ್ಲ ಇವರ ಕೊಡ್ಬೇಕ್ರಿ, ಎಲ್ಲ ಇವ್ರದ ಖರ್ಚ್ರಲ್ಲ. ಏನಾದ್ರೂ ಐತಾರೆ ಈಗ ಸದ್ಯ ಸರ್. ಹಾಗಾದ್ರೆ ಮಹಾರಾಜರು ಇಲ್ಲಿ ಕುತ್ಕೊಳ್ತಾರೆ, ಜನಸಾಮಾನ್ಯರು ಇವ್ರನ್ನ ಬಂದು ಇಲ್ಲೆಲ್ಲ ಸೈಡ್ ಕುಂತಾರ್ರಿ ಈಗೆಲ್ಲ. ಇಲ್ಲಿ ಈ ನಾಳೆ ಹೋಗೋದ್ ಪಾಡೆಗೆ ಪಂಚಾಂಗ ಓದ್ತಾರ್ರಿ ಇಲ್ಲಿ. ಅದು ಕುಂಡ್ಬೇಕಾದ್ರೆ ಅವ್ರ ಮಾಲಕರು ಇಲ್ಲಿ ಕುಂತಾರ್ರಿ. ಎಲ್ಲರೂ ಇಲ್ಲಿ ಅಲ್ಲಿ ಬಡ್ಜಿ ಕುಂತಾರ್ರಿ. ಎಲ್ಲರೂ ಕೂತ್ ಇಲ್ಲಿ ಪಂಚಾಂಗ ಕೂತ್ ಕೇಳ್ತಾರೆ ನಾಳೆ ಹೋಗೋದ್ ಪಾಡ್ಯಕ್ರಿ. ಏನಾದ್ರೂ ಐತ್ರಿ ನಮ್ಮ ಶಾಸ್ತ್ರ ಇದೆ. ಅವಾಗ ರಾಜರ ಕಾಲದಲ್ಲಿ ಹೇಗೆ ಪಂಚಾಂಗ ಕೇಳ್ತಾರಲ್ಲ, ಅದು ಏನೋ ಐತ್ರಿ ಸದ್ಯ. ಐತ್ರಿ ಸದ್ಯ ಐತ್ರಿ ಪ್ರಕಾರ ಯುಗಾದಿ ಐತ್ರಿ. ಅದು ಕೇಳೋದು ಐತ್ರಿ. ಎಲ್ಲರೂ ಬಂದು ಕೇಳ್ತಾರ್ರಿ ಎಲ್ಲ. ಐತಿ ಪ್ರತಿ ವರ್ಷ ಇರ್ತಾರ್ರಿ. ಮತ್ತೊಂದು ಮಂದಾನ ಅಂತ ಒಂದು ಮಣ್ಣಿಂದ ಮಂದಾನ ತಗೋತಾರ್ರಿ. ಆ ಮಂದಾನದಾಗ ಬೇವಿನ ಹೂವು ಅರ್ಧ ಅದ್ರಾಗ ಸಕ್ಕರೆ ಬೆಲ್ಲ ಹಾಕಿಸಿಂದ ಇದೆಲ್ಲ ಪಂಚಾಂಗ ಮುಗಿತ ಪಟ್ಟಿಗೆ ಊರಾಗೆಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ. ಪ್ರಸಾದ ಕೊಡಕ್ಕೆ ಹೋಗಿ ಕಾಲು ಬಿದ್ದು ಬಂದು ಮತ್ತೆ ಇಲ್ಲಿ ಬಂದು ಎಲ್ಲರಿಗೂ ಪ್ರಸಾದ ಕೊಡ್ಕೊತ ಹೋಗ್ತಾರೆ. ಏನಾದ್ರೂ ನಡೆದೈತಿ, ಇಲ್ಲ ಆದ್ರೆ ಐತ್ರಿ ಇಲ್ಲಿ. ನಾವು ನಂಬ್ತಾರ ಎಲ್ಲರೂ. ಅವಾಗಿಂದ ರೀ ಅವೆಲ್ಲ ಹಳೆವಿದ್ದು ರೀ. ಮತ್ತು ಅದ ಟೈಪ್ ಅದ ಹಳ್ಳಿ ತೊಗೊಂಡು ನಾವು ಹೊಸದು ಮಾಡಿಸಿದೇವೆ ರೀ. ಮತ್ತು ಅದೇ ಥರ ಕಾಣಿಸ್ಲಿ ಅದೇ ಥರ ಕಾಣಿಸ್ಲಿಂದ ಅದೇ ಪದ್ಧತಿಲಿ ಮಾಡಿಸಿದೇವೆ ನಾವು. ಎಷ್ಟು ವರ್ಷ ಆಯಿತು ಹೊಸದಾಗಿ ಮಾಡಿಸಿ? ಈಗ ಮಾಡಿಸಿದ ಒಂದು ಇವರು ಅಜ್ಜಗಳು ತೀರ್ಕೊಂಡಕ್ಕಿಂತ ಮೊದಲೇ ಒಂದು 3-4 ವರ್ಷ ಮೊದಲು ಮಾಡಿದ್ದಾರೆ. ಒಂದು 2005 6 ಮಾಡಿಸಿದಾರಲ್ಲ. ಅದು ಎಲ್ಲ ಹೊಸ ಮಾಡಿಸಿದ್ರು ಅವಾಗೆಲ್ಲ. ಅವೆಲ್ಲ ಸಣ್ಣ ಇದ್ರಿ, ಇದಕ್ಕೆ ಸಣ್ಣ ಇದ್ರಿ. ನಾವು ಹಳ್ಳಿ ಎಲ್ಲ ಒಳಗಿದ್ದು ರೀ. ಎಲ್ಲ ಹಳ್ಳಿ ಇದ್ದು ಅಣ್ಣನ ಮೊದಲಿನ ಹಳ್ಳಿ ರಾವ್, ಈಗಿನ ಹಳ್ಳಿ ಇರಲ್ಲ. ಮೊದಲಿನ ಹಳ್ಳಿ ಇತ್ತಣ್ಣ. ಅದನ್ನೆಲ್ಲ ಚಲೋ ಮಾಡಿ ಎಲ್ಲ ಮಾಡಕ್ಕೆ ಹಚ್ಚಿ ಇಟ್ಕಿಸಿಂದ ಎಲ್ಲ ಸೃಷ್ಟಿ ಮಾಡಿಸಿದಾರೆಲ್ಲ. ನೀರು ನೆಲಕ್ಕೆ ಕೊಂಡೋದ್ರ ಎಲ್ಲ. ಅವ್ರದ್ರ ಕುರ್ಚಿ ಮೇಲೆ ಕುಂತಾರೆ, ಇಲ್ಲೇ ಕುಂತಾರೆ. ಅವ್ರ ಒಳಗೆ ಹೋಗ್ಬೇಕಾದ್ರೆ ಕುರ್ಚಿ ಅದಾರ, ಕುರ್ಚಿ ಮೇಲೆ ಕುಂತಾರ. ಇಲ್ಲಿ ಮಾತ್ರ ಜನಸಾಮಾನ್ಯ ಜೊತೆ ಜನರು ಮಾತಾಡ್ಬೋದು. ಅದ ಸಿಂಹಾಸನ ರೀ, ಇಲ್ಲೇ ಕುಂತಾರ. ತಳಗಂದ್ರೆ ಈಗಾದ್ರೂ ತಳಗನೆ ಕುಂತಾರೆ. ಯಾರು ಕೋಟ್ಯಾಧಿಪತಿ ಇದ್ರು ಬಂದು ತೆಲಿಗೆ ಹಚ್ತಾರ ನೋಡ್ರಿ. 50 ಎಕರೆ ಇದ್ದಾರೋ ಬಂದು ನಮಸ್ಕಾರ ಮಾಡಿ ಹೋಗ್ತಾರ ಈಗಾದ್ರೂ ಈ ಜಾಗಕ್ಕೆ ರೀ. ಈಗ ಯಾರು ಖುಲ್ಲ ಅವ್ರು ಇರೋಕ್ಕಿಲ್ಲ ಅನ್ಸಂದ್ರೆ ಇವ್ರು ಮಾಲಕರು ಬರ್ದ್ರೂ ಸಹಿತ ಊರಾಣರು ಈಗ ಬಂದ್ರು ಇಲ್ಲಿ ನಮಸ್ಕಾರ ಮಾಡ್ದೆ ಬಾಜಕ್ಕೆ ಹೊಂಡೋದಲ್ರಿ. ಮಾಲಕರು ಒಂದಳಕ್ಕೆ ಇಲ್ಲಿ ಬರ್ದರ್ಕರೆ ಒಂದು ಪ್ರತಿಯೊಂದು ತಿಥಿಮತಿಗೆ ಬರ್ತಾರೆ ಎಲ್ಲರೂ ದಸರೆಗೆಲ್ಲ. ಅವ್ರು ಬಂದ್ರು ಇಲ್ಲಿ ಬಂದು ನಮಸ್ಕಾರ ಮಾಡೇ ಹೋಗ್ತಾರ್ರಿ. ಐತಿ ಇನ್ನ ಇಲ್ಲಿ ನಂಬಲ್ಲಿ ಕಾದ್ದಾರ ಅದನ್ರಿ. ನಂಬಲ್ಲಿ ಐತ್ರಿ, ನಂಬಿಕೆ ಐತ್ರಿ. ಮತ್ತು ಅಷ್ಟು ಕಿಮ್ಮತ್ತು ಕೊಡ್ತಾರೆ ನಮ್ಮ ಮಾಲಕರಿಗೆ ಎಲ್ಲ ಇಲ್ಲಿ. ಇಲ್ಲಿ ಮನೆ ಸುತ್ತ, ಅರಮನೆ ಸುತ್ತ ಈ ತರ ಎಲ್ಲ ಮಾಡಿದಾರಲ್ಲ, ಇದೇನು ವಿಶೇಷತೆ? ಅವ್ರು ಶೋಕಿಗೆ ಗೋಂಟುಗಳು ಮಾಡಿದಾರ. ಅವ್ರು ಶೋಕಿಗೆ ಗೋಂಟುಗಳು ಮಾಡಿ ಅಲಂಕಾರಿಕವಾಗಿ ಮಾಡಿದಾರ ನಾವೆಲ್ಲ. ಹಳೆ ಕಾಲದ ಎಲೆಕ್ಟ್ರಿಸಿಟಿ ಎಲ್ಲ ನೋಡ್ಬ ಸ್ವಿಚ್ ಬೋರ್ಡ್ ಐತಿ ಎಲ್ಲ ಹಳೇದ್ರ. ಮುಂಚೆ ಈ ರೀತಿನೇ ಇದ್ದಿದ್ದು. ನಾವು ಇವ್ ಸಣ್ಣವ್ರು ಇದ್ದೀರಿ ಎಲ್ಲ ಪೆನ್ ಕೊಡಾಕ್ರ. ಇವಾಗ್ಲೂ ಕೂಡ ವರ್ಕ್ ಆಗುತ್ತಾ? ಐತಿ, ಚಲೋ ಆಗ್ತಾರ. ಇಲ್ಲ ಐತಿ ನೋಡ್ರಿ. ಓಕೆ, ಗುಡ್ ಕಂಡೀಷನ್ ಅಲ್ಲಿ ಇದೆ. ಇದನ್ನೇ ಚೇಂಜ್ ಮಾಡಿಲ್ಲ? ಇಲ್ರಿ, ಈಗ ನಾವು ಮಾಡೋದೇರ ಸ್ವಲ್ಪ ಬಾದಾದಂಗೆ ನಾವು ಮಾಡೋದವ್ರಿ. ಈಗೆಲ್ಲ ಎಲ್ಲ ಮೊದಲಿಂದ ಏನದವ್ರಿ. ಒಳಗೆ ಹೋಗೋಣ್ರಿ. ಅಲ್ಲಿ ಹೋಗೋಣ ಬನ್ನಿ. ಅಲ್ಲಿ ದೇವಿ ಕಡೆ ಹೋಗ್ತಾರೆ. ತೋರಿಸಿ. ಇದಕ್ಕೆ ಖುಲ್ಲ ಐತ್ರಿ. ಈಗ ಇಲ್ಲೊಂದು ಇವ್ರ ಮನೆ ಜಗಲಿ ದೇವರ ಥರ ಅದಾರ್ರಿ. ಇಲ್ಲಿ ಬಂದ ಈಗ ನಾಳೆ ಯುಗಾದಿಗೆ ಸ್ಥಾಪನೆ ಮಾಡಾರ್ದಾರ್ರಿ ಇಲ್ಲೆಲ್ಲ. ಈಗೆಲ್ಲ ಈ ಪ್ರಕಾರ ನಡೆದೈತ್ರಿ ಈಗ ಕೆಲಸ. ಇನ್ನು ಮಾಡಾರ್ದಾರ ಎಲ್ಲ.
ಈಗ ಸದ್ಯ ತಯಾರು ಮಾಡಾರ್ದಾರ ಈಗ ನಾಳೆ ಉಗಾದಿಗೆ ರೀ. ಓಕೆ. ಇವ್ರ ಮನೆ ಜಗಲಿ ದೇವ್ರಿ ಅಂದ್ರೆ ಇವ್ರು ವಾಡೆ ಎರಡು ಅದಾವ್ರಿ ಇಲ್ಲಿ. ಎರಡು ಎಲ್ಲಿದಾವ್ರಿ ಕಮ್ತಾಂಟಿ ಅಂದ್ರೆ ಐತ್ರಿ ಯಾದಗೂಡ. ಯಾದಗೂಡ ಅಂತ ಒಂದು ಕಮ್ತಾಂಟಿ ಯಾದಗೂಡ ಹೈಸ್ಕೂಲ್ಗೆ ದಾನ ಕೊಟ್ಟಿದಾರೆ ಇವ್ರ ಕಾಲೇಜ್ ರೀ ಇವ್ರದ್ದೇ ಇರೋದು ಸ್ವಂತ. ಓಕೆ. ಅದು ವಾಡೆ ಆಗಿತ್ತು, ಇವಾಗ ಸ್ಕೂಲ್ ಆಗಿದೆ. ಇಲ್ರಿ ಅವ್ರು ದಾನ ಕೊಟ್ಟದ್ದು ಬೇರೆ ರೀ ಯಾದಗೂಡ ಊರಾಗ ರೀ. ಅಲ್ಲಿಂದ 3 ಕಿಲೋಮೀಟ್ರ್ ಒಂದು ಕಮ್ತಾಂಟಿ ಅನ್ನೋ ಒಂದು ಹಳ್ಳಿ ಐತ್ರಿ. ಇಂಥದ ವಾಡೆ ಐತ್ರಿ. ಅದಕ್ಕೆ ಇದಕ್ಕೆ ಸಣ್ಣದೈತ್ರಿ. ಅದು ಬೆಳಗಾವಿ ನಾಗನೂರು ಸ್ವಾಮಿಗಳಿಗೆ ಅವ್ರ ಅಜ್ಜ ಆಯಿಗಳು ಅಲ್ಲಿ ಬರೆದು ಕೊಟ್ಟಿದ್ದಾರೆ ಅದನ್ನು ರೀ. ಅದು ಕಮ್ತಾಂಟಿ ರೀ. ಇದಕ್ಕಿದು ಶಿಸ್ತು ಐತ್ರಿ. ಅದ ಚಲೋ ಐತ್ರಿ. ಈಗ ಅಲ್ಲಿ ಮಠದ ಸ್ವಾಮಿಗಳು ಅದಾರ ರೀ ಈಗ ಅಲ್ಲಿ. ನಾಗನೂರು ಮಠದ ಸ್ವಾಮಿಗಳು ಅದಾರ ರೀ ಈಗ ಅಲ್ಲಿ. ಅಲ್ಲಿ ಒಂದು 15 ಎಕರೆ ಜಮೀನು ಐತ್ರಿ. ಆ ಜಮೀನ ವಾಡೆ ಎಲ್ಲ ಸ್ವಾಮಿಗಳಿಗೆ ಕೊಟ್ಟು ಬಿಟ್ಟಿದ್ದಾರೆ. ಬರೀ ದೇಣಿಗೆ ಕೊಡ್ಕೊತದಾರ ರೀ ಇವರೆಲ್ಲ. ಇದು ಮುಂಚೆ ಏನಾಗಿತ್ತು ಈ ರೂಮ್ಗಳೆಲ್ಲ? ಎಲ್ಲ ಖುಲ್ಲಾನ ಅದಾರ ಅವಾಗೆಲ್ಲ ರೀ. ಅವಾಗೆಲ್ಲ ಏನು ತಂದು ಅವರು ಒಕ್ಕಲ್ತನ ಐತ್ರ ಮೊದಲೆಲ್ಲ ಇವ್ರದ್ದು. ಇವ್ರದ್ದು ಮೊದಲು ಒಕ್ಕಲ್ತನ ಭಾಳ ಐತ್ರಿ. ಇವರೆಲ್ಲ ಒಕ್ಕಲ್ತನ ಸಾಮಾನು ತಂದು ಇಡೋದೆಲ್ಲ ಮಾಡ್ತಾರ ಅವಾಗೆಲ್ಲ. ಮೊದಲು ನಾವು ನೋಡಿದ್ದೇನೆ ಅದು ಇಲ್ಲಿ. ವ್ಯವಸಾಯ ಮಾಡಿದೆಲ್ಲ ಸಾಮಾನುಗಳು ತಂದು ಇಡ್ತಾರೆ ರೀ ಇಲ್ಲೆಲ್ಲ. ಎಷ್ಟೈತ್ರಿ ಬರ್ರಿ. ಮತ್ತು ನೀವು ಬಗಲ ತೆಗಿಬೇಕಾದ್ರೆ ಒಮ್ಮೆ ಬರೋದಿಲ್ರಿ ಅದು. ನೀವು ತೆಗೀರಿ ಬಗಲ ಇದನ್ನು. ಅದಕ್ಕೂ ಏನು ಪ್ರತಿಯೊಂದು ಬಾಗಲೆಲ್ಲ ಹೆಂಗೆ ಅದಾರೆ. ಇದನ್ನು ಈ ಕಡೆ ಜಗ್ಗೋದ್ರೆ ಇದನ್ನು ತೆಗೆಯೋದ್ರಿ ಅಷ್ಟೇ. ಹಾಂ. ಮತ್ತು ಈಗ ಈಗಾದ್ರೂ ರೀ ಒಂದೊಂದು ಬಾಗಿಲುಗಳು ಈಗ ಸ್ವಲ್ಪ ಕಡಿಮೆ ಆಗಿದಾವ್ರಿ. ಈಗ ಒಂದೊಂದು ಬಾಗಲ ಒಂದು ತೆಗೆದ್ರೆ ಒಂದು ಬಾಗಿಲು ಮುಂದಿನ ಆವಾಜ್ ಆಗ್ತೈತ್ರಿ. ಹಾಂ. ಆ ಬಾಗಿಲ ತೆಗೆದ್ರೆ ಈ ಬಾಗಿಲು ಆವಾಜ್ ಆಗ್ತೈತ್ರಿ. ಈಗಾದ್ರೆ ಸ್ವಲ್ಪ ಅದಾವ್ರಿ ಅವು ಆವಾಜ್ ಆಗ್ತಾವ್ರಿ. ಈಗಾದ್ರೆ ಸ್ವಲ್ಪ ಆವಾಜ್ ಆಗ್ತಾವ್ರಿ. ಇಲ್ಲಿ ದೇವಿ ನೋಡ್ರಿ ಅದು. ಹಾಂ. ಈ ದೇವಿ ಅಂದ್ರೆ ಅವಾಗ ರೀ ಮೊದಲು ಕಟ್ಟಕ್ಕೆ ಕಂಬಗಳು ನಿಲ್ಲಾಗಿದ್ದು ನಮಗೂ ಹೇಳೋದಾರ. ಮತ್ತು ಈಗ ಏನು ರೌಂಡ್ ಕಂಬಗಳು ಅದಾರಲ್ಲ ಆ ಕಂಬಗಳ ನಿಲ್ಲುವಲ್ಲಾಗಿದ್ದರು. ಕಟ್ಟೊಳದಾಗ ನಿಲ್ತಿರ್ಕಿಲ್ಲತ್ರಿ ಅವು. ನಿಲ್ದಾಗಣ ಹೆಂಗೆ ಮಾಡಿದ್ರೆ ಅಪ್ಪಗಳು ಅಂತ ಕೇಳಿರ್ತಾವೆ ಮೊದಲಿನ ಅಪ್ಪಗಳನ್ನು. ಮತ್ತು ನಿಲ್ದಾಗಣ ಹೆಂಗೆ ಏನು ಮಾಡೋದಂತಂದ್ರೆ ಏನಾದಂತ ಇನ್ನೊಂದು ನಾಗದ ಸ್ಥಳಪ್ಪ ಯಾವ್ದಾರು ಏನಾರು ಮಾಡೋಣ ಅಂದಿರ್ತಾರೆ ಅವ್ರು. ಮಾಡೋಣ ಊರಾಗ ಕೊರವಂಜಿಗಳು ಬರ್ತಿರ್ತಾರೆ. ಅವಾಗ ಕೊರವಂಜಿಗಳು ಬರ್ತಾರೆ ಊರಾಗ. ಆ ಕೊರವಂಜಿಗೆ ಬರೋಳದಾಗ ರೀ ಏನು ಮಾಡ್ತಾರೆ, ಊರಾಗ ತಿರುಗಾಡ್ತಿರ್ತಾರೆ ಅಂತ. ಇಂಥವ್ರು ಹಿಂಗೆ ಬಂದಾರ್ರಿ ಮತ್ತು ಹೆಂಗೆ ರೀ ಅಂತ ಕೇಳ್ರಿ. ಅಲ್ಲ ಅವ್ರಿಗೆ ಗೊತ್ತಿರಲ್ಲ ಅಂತ. ಹಿಂಗೆ ಅಣ್ಣನ ಅವ್ರು ಬಂದಾರಣ್ಣ ಕರಿ ಅಂದಿರ್ತಾರೆ ಮಾಲಕರ ಕಡೆ. ಕರಿ ಅಂದ್ಬಿಟ್ಟಿಗೆ ಕರೆದ ಕಿಶಿಂದ ಅವ್ರು ಒಂದು ಕಡೆ ಕುಣಿಸ್ಕೊಂಡಿರ್ತಾರೆ. ಇಲ್ಲಿ ಒಳ್ಳೆ ಒಂದು ಜಾಗದಾಗ ಕುಣಿಸ್ಕೊಂಡಿರ್ತಾರೆ. ಮತ್ತು ನಿನಗೆ ಇಷ್ಟೆಲ್ಲ ತಿರುಗಾಡ್ತೀವ ಮತ್ತು ನಿನಗೆ ಏನು ಭಿಕ್ಷೆ ಆಗೋದ, ನಿನಗೆ ಬೇಕಾದ್ರೆ ವೈರ್ಯರಿಗೆಲ್ಲ ನೀನು ಬಂಗಾರ ರೂಪಾಯಿ ಎಲ್ಲ ಕೊಡ್ತಾನೋ, ನಿನಗೆ ಆಹಾರ ಕೊಡ್ತಾನೋ, ನೀ ಇಲ್ಲೇ ಬಂದು ಇರುವ ಅಂತ ಅಂದಿರ್ತಾರೆ. ಆಕೆ ಮನುಷ್ಯಾಗ ಒಂದು ಕೊಡ್ತಾರಣ್ಣ ಒಂದು ಮನುಷ್ಯಾಗಂದು ಆಗಿನ ಕಾಲದಾಗ ಒಂದು ಕೊಡ್ತಾರಣ್ಣ ಆಸೆ. ಇಂಥ ರಾಜ ಕೊಡ್ತಾರಣ್ಣ ಮನುಷ್ಯಾಗ ಒಂದು ಆಸೆ ಹುಟ್ಟೋದ್ರಲ್ಲ. ಹುಟ್ಟೋದ್ರಣ್ಣ ಆತ್ರಿ ಕೊಡೋದ್ರ ಒಂದು ಕುಶಿನ ತೊಗೊಂಡಾಗ ಹಡದ ಬಾಣ್ತಾರೆ. ಆಕೆ ಕುಶಿನ ತೊಗೊಂಬಂದಿರ್ತಾರೆ. ಕುಶಿನ ತೊಗೊಂಬಂದಾಗ ರೀ ಅಂದ್ರೆ ಅಲ್ಲಿ ಎಲ್ಲಿ ತ್ಯಾಂಬಾರ ಅದು ಗೊತ್ತಿಲ್ಲ ಜಾಗ ಇರೋದು. ಅದು ಏನು ಮಾಡಿರಿ ವಾಡೆ ಕಟ್ಟುಳದಾಗ ಅದೊಂದು ಜಾಗ ಬಿಟ್ಟಿರ್ತಾರೆ. ಅದು ಗ್ವಾಡಿ ಕಟ್ಟುಳದಾಗ ರೀ. ಇದೆಲ್ಲ ಗ್ವಾಡಿ ಕಟ್ಟುಳದಾಗ ಹಿಂಗೆ ಜಾಗ ಬಿಟ್ಟಿರ್ತಾರೆ. ಅದು ಕಟ್ಟುಳದಾಗ ರೀ ಏನು ಮಾಡಿರಿ ಮತ್ತು ಇಲ್ಲೇ ಇರುವ ನೀನು ಎಲ್ಲ ನಿನಗೇನು ಬೇಕಾದ ಊಟದ ವ್ಯವಸ್ಥೆ ಎಲ್ಲ ಕೊಡ್ತೇವೆ, ಇಲ್ಲೇ ಇರೋ ಅಂದಿರ್ತಾರೆ. ಆಕೆ ಏನಂದ್ರೆ ಆತನ ಇಲ್ಲೇ ಇರೋ ಅಂದಿರ್ತಾರೆ. ಆಕೆ ರಾತ್ರಿ ಕುಶಿನ ತೊಗೊಂಡು ಒಳಗೆ ಮಲಗಿದಾಡ್ರಿ. ಮಲಗಿದಾಗ ರೀ ಏನು ಮಾಡಿದಾರೆ ರೀ, ರಾತ್ರಿ ಆಕೆ ನಿದ್ದೆ ಐತಿ ಮಲಗಿದಾಡ್ರಿ. ಬರಬರ ಗ್ವಾಡಿ ಏರಿಸಿಬಿಟ್ರು. ಗ್ವಾಡಿ ಏರಿಸಿಬಿಟ್ರು. ಬರಬರ ಕಂಬಗಳು ನಿಲ್ಲಿಸಿಬಿಟ್ರು. ಅವು ಕಂಬಗಳು ನಿಲ್ತಿರ್ಕಿಲ್ಲತ್ರ ಅವಾಗ. ಅವು ರೌಂಡ್ ಏನಿದ್ರೆ ಒಟ್ಟ ಕಂಬಗಳು ನಿಲ್ತಿರ್ಕಿಲ್ಲತ್ರ ಅವಾಗ. ಕೊರವಂಜಿನ ಒಬ್ಬ ಅಲ್ಲ, ಆ ಕಂಬಗಳು ನಿಲ್ತಿರ್ಕಿಲ್ಲ. ಹಾರ ಬೇಡಿತ್ರ ಅದು. ಅವಾಗಿನ ಕಾಲದಾಗ ಹಾರ ಬೇಡ್ತಿದ್ತಾರೆ. ಅವಾಗ ನಮಗೇನು ಗೊತ್ತಿಲ್ಲ. ಅವಾಗಿನ ಕಾಲದಾಗ ಹಾರ ಬೇಡ್ತಿದ್ರಿ. ಆ ಹಾರ ಕೂಡ ಈಗ ಅವು ಕಂಬಗಳು ನಿದ್ದಾವತ್ತ ನೋಡ್ರಿ. ನಿದ್ದಾವ್ರಿ. ಈ ಜೀವಂತ ಆಕಿನ ಹಡ್ದ ಅಲ್ಲೇ ಇದ್ರಾಗನ ಇದ್ರಿ. ಎಲ್ಲಿ ನೆಲಬಾರ್ದಾಗ ಎಲ್ಲೈತಿ ಏನು ಗೊತ್ತಿಲ್ಲರದ ಒಂದು ಐತ್ರಿ. ನೆಲಬಾರ್ದಾಗ ಒಂದು ಇರ್ಬೋದು, ನಮಗೂ ಎಲ್ಲೈತಿ ಗೊತ್ತಿಲ್ಲದ. ಯಾಕಂದ್ರೆ ಈಗಾದ್ರೂ ಒಂದು ಸಣ್ಣ ಕುಶಿನ ತೊಗೊಂಬರ್ರಿ ನಿಮ್ಮ ಮನ್ಯಾಗಿಂದ್ರೆ ಈ ಚಂಜಿಕಂದ್ರೆ ಊರಿ ಬರ್ತಾವ್ರಿ. ಉರಿ ಥಂಡಿ ಉರಿ ಬರ್ತಾವ್ರಿ. ಈಗಾದ್ರೂ ಬರ್ತಾವ್ರಿ ಥಂಡಿ ಉರಿ. ಮತ್ತು ಯಾರು ಹೊಸವಾಗಿ ಬಂದ್ರೆ ಅವ್ರಿಗೆ ಥಂಡಿ ಉರಿ ಮೇ ಕೈ ನುಸೋದ, ರಾತ್ರಿ ಚಡ್ಪಡಿಸೋದ, ನಿದ್ದೆ ಹತ್ತದಿಲ್ಲ. ಈಗಾದ್ರೂ ಇದಾರೆ ಮಂದಿಯಲ್ಲಿ ಚಿನ್ಮಿರ್ ತಂದಿಟ್ಟು ಹೋಗ್ತಾರ್ರಿ ಇಲ್ಲೆಲ್ಲ. ಅಷ್ಟು ದುಷ್ಟದಾಡ್ರಿ ಆಕೆ ಆಯಿ ಅಷ್ಟೇ. ಇಲ್ಲಿ ನೋಡ್ರಲ್ಲ ಇಲ್ಲಿ ಎಲ್ಲ ಹಾಕ್ಯವಣ್ರಿ. ಎಲ್ಲ ಬೇಡ್ಕೊಂಡಾರ ಅವೆಲ್ಲ ಸೀರೆ ಹಾಕ್ಯವ್ರೆಲ್ಲ ಹಾಕ್ಯವಣ್ರಿ. ಅವು ಬಂದವರೆಲ್ಲ ದುಷ್ಟಶಕ್ತಿ ಅವ್ರು ಬೇಡ್ಕೊಂಡಾರ ನಮ್ಮ ಇದಾಗ್ಲಿವ ಹಿಂಗೇನು ಕೂಡ ಇದು ಮಾಡಬೇಡ ಅಂತೇಳಿ ಅಷ್ಟು ಇದಾಡ್ರಿ. ಅವತಾರ ಪುರುಷದಾಡ್ರಿ. ಯಾಕೆಂದ್ರೆ ಇಲ್ಲಿ ಜೀವಂತವಾಗಿ ಅವರು ಜೀವಂತಾಗಿ ಕುಶಿನ
ಅಂದ್ರೆ ನಾನು ಈಗ ಯಾವ ಖುಷಿನ ತೊಗೊಂಬರ್ತಾರಲ್ಲ ಈ ನನ್ನ ಮಗ ಬತ್ತು ನನ್ನ ಮಗಳ ಬತ್ತು ನನ್ನ ಕೂಸು ಬತ್ತ ತಳಿ ಈಗ ಹಿಡ್ಕೋತಾಡ್ರಕ್ಕೆ ಹಿಡ್ಕೊಂಡು ಹೇಳಿದಾಗ ನನ್ನ ಕೂಸಂದ ಅದು ಬೆಳ್ತಾಕ ಮಲಗೋದಲ್ರ ಥಂಡಿ ಉರಿ ಬರದ ಅಳೋದ ಒಟ್ಟ ಮಲಗೋದಲ್ರಲ್ಲ ಅಂದಾಗ ಇಲ್ಲಿ ಅದು ಏನಾರು ಒಂದು ಏನಾರು ತಂದು ಕೊಟ್ಟು ಹೋದ್ರು ಅನ್ನ ಮೊಸರು ಬಾಳಿಕಾಯಿ ಏನೇ ಒಂದು ಫರಾಳ 5 ಜೆನ್ಸನ್ ತಂದು ಕೊಟ್ಟು ಹೋದ್ರೂ ಅವಾಗ ಸಮಾಧಾನ ಹಂಗಾರು ತೊಗೊಂಡು ಹೋದ್ರೆ ಸಮಾಧಾನ ಆಗ್ತಾರೆ ಈಗಾದರೂ ಸದ್ಯ ರೀ ಈ ಸದ್ಯ ಆದ್ರೆ ಐತೆ ರೀ ಈಗ ಇವಾಗೆಲ್ಲ ಸೀರೆ ಎಲ್ಲ ಅವರೆಲ್ಲ ತಂದು ಕೊಟ್ಟಿದ್ದು ಅವ್ರು ಬೇಡ್ಕೊಂಡಾರ ಯಾರು ನಮ್ದೆಲ್ಲ ಚಲೋ ಆಗಲಿ ತಂದು ಬೇಡ್ಕೊಂಡಾರ ಕೊಟ್ಟಂಗಿರ್ತಾರೆ ಅವ್ರು ಈ ಕಡೆಗೆ ಇಲ್ಲಿ ಬಾಯಿ ಇಲ್ಲ ಐತ್ರಿ ಬಾವಿ ಎಲ್ಲ ಇದೆಯಾ ಐತ್ರಿ ಹಿಂದೆ ಬಾಗ್ಲು ಅಂತ ಹೇಳ್ಬೋದು ಇದನ್ನ ಹಿಂದೆ ಬಾಗ್ಲು ಹಿತ್ಲು ಬಾಗ್ಲು ಇದು ಕರಿಯೊಂದು ಬಾಗಿಲು ರೀ ಅಲ್ಲಿ ಅವ್ರದ್ದು ಇಲ್ಲಿ ಒಳಗೆ ಐತ್ರಿ ಇಲ್ಲಿ ಮತ್ತು ನಂತರ ತೋರಿಸ್ತೇನೆ ರೀ ಅದನ್ನು ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.